ಹಾಯ್ ಎವ್ರಿವನ್, ನಮಸ್ತೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಎಲ್ರಿಗೂ ಕೂಡ ಗಣರಾಜ್ಯೋತ್ಸವ ದಿನದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ರಿಪಬ್ಲಿಕ್ ಡೇ ಟು ಆಲ್. ಈ ದಿನದ ಒಂದು ಮಹತ್ವ ಏನಿದೆಯಪ್ಪ ಅಂತಂದರೆ, ಬಿಹೈಂಡ್ ದ ಸ್ಟೋರಿ ನಿಮಗೆ ಗೊತ್ತಿರುತ್ತೆ. ಯಾಕೆ ನಾವು ಜನವರಿ 26 ರಂದೇ ಗಣರಾಜ್ಯೋತ್ಸವ ಗಣತಂತ್ರ ದಿವಸವನ್ನು ಆಚರಣೆ ಮಾಡ್ತೀವಿ ಅಂದರೆ, ಲಾಹೋರ್ ಅಧಿವೇಶನ ಕ್ಲಾಸಸ್ಸಲ್ಲಿ ಬಹಳಷ್ಟು ಟೈಮ್ ನಾವು ಡಿಸ್ಕಷನ್ ಮಾಡಿರ್ತೀವಿ. ಸೊ ಎಸ್, ಈ ಅಧಿವೇಶನ ದಿನ ಏನು ಮಾಡಿರ್ತಾರಪ್ಪ ಅಂದ್ರೆ, ಪೂರ್ಣ ಸ್ವರಾಜ್ಯದ ಒಂದು ಘೋಷಣೆ ಅಥವಾ ಅಂಗೀಕಾರವನ್ನು ತಗೊಂಡಿರ್ತಾರೆ. ಸೊ ಅವರು ಆ ಒಂದು ಲಾಹೋರ್ ಅಧಿವೇಶನದಲ್ಲಿ 1930 ಜನವರಿ 26ರಂದು ಆ ದಿನ ಪೂರ್ಣ ಸ್ವರಾಜ್ಯ ದಿನವನ್ನು ಆಚರಣೆ ಮಾಡ್ತಾರೆ ಅಲ್ವಾ. ಆ ದಿನದ ಸವಿನೆನಪಿಗೋಸ್ಕರ ನಮ್ಮ ಸಂವಿಧಾನ ಅಂಗೀಕರಿಸಲ್ಪಟ್ಟಿದ್ದು ನವೆಂಬರ್ ಮಂತು ಆ್ಯಂಡ್ 1949. ಆದರೂ ಕೂಡ ಸಂವಿಧಾನವನ್ನು ಆ ಒಂದು ದಿನದ ಸವಿನೆನಪಿಗಾಗಿ ಜನವರಿ 26, 1950ರಂದು ಜಾರಿಗೆ ತಗೊಂಡ್ಬರ್ತೀವಿ. ಹಾಗಾಗಿ ನಾವು ಪ್ರತಿ ವರ್ಷ ಜನವರಿ 26ರಂದು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಇದು ಆಯಿತು ಗಣರಾಜ್ಯೋತ್ಸವಕ್ಕೆ ರಿಲೇಟೆಡ್ ಆಗಿ. ಸೊ ನನ್ನ ಓದಿನ ಜರ್ನಿ ಒಳಗೆ ಕೆಲವೊಂದಿಷ್ಟು ಪಠ್ಯಪುಸ್ತಕಗಳನ್ನು ನಾನು ರೆಫರ್ ಮಾಡಿದ್ದೆ. ಮತ್ತು ಯಾವ ಸಬ್ಜೆಕ್ಟಿಗೆ ಯಾವ ಪಠ್ಯಪುಸ್ತಕನ ಪರ್ಟಿಕ್ಯುಲರ್ಲಿ ನಾನು ಓದಿದೆ, ಎಲ್ಲ ಪಠ್ಯಪುಸ್ತಕಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಲೇನಿಲ್ಲ ಇಲ್ಲಿ, ಬಿಕಾಸ್ ನಾವು ಊರ್ಲಿತ್ರ ಬೆಂಗಳೂರಿಗೆ ಶಿಫ್ಟ್ ಆಗುವಾಗ ಆಲ್ಮೋಸ್ಟ್ ಪಠ್ಯಪುಸ್ತಕ ಕ್ವಶನ್ ಬ್ಯಾಂಕ್ಸ್ಗಳು ಊರಲ್ಲೇ ಉಳ್ಕೊಂಡಿದ್ದಾವೆ, ತಗೊಂಡು ಬಂದಿಲ್ಲ. ಬಟ್ ಎಷ್ಟು ಇದ್ದಾವೆ ನನ್ನ ಹತ್ರ ಅಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದರ ಜೊತೆಗೆ ನಾನು ಸಾಕಷ್ಟು ಟೆಸ್ಟ್ ಸೀರೀಸ್ಗಳನ್ನು ಆ್ಯಂಡ್ ಕೆಲವೊಂದಿಷ್ಟು ಕೋಚಿಂಗ್ ಸೆಂಟರ್ಗಳಿಂದನೂ ಕೂಡ ಸಾಕಷ್ಟು ಕ್ವಶನ್ ಬ್ಯಾಂಕ್ಗಳನ್ನು ನಾನು ಖರೀದಿ ಮಾಡಿದ್ದೆ. ಸಾಫ್ಟ್ ಕಾಪಿ ತಗೊಂಡು ಆಮೇಲೆ ಅದನ್ನು ಜೆರಾಕ್ಸ್ ಮಾಡಿ ಓದ್ಕೊಂಡಿದ್ದೆ. ಅದೆಲ್ಲ ಏನೂ ಇಲ್ಲಿ ಇಲ್ಲ. ಬಟ್ ಬುಕ್ಸ್ ಇದ್ದಾವೆ ಆ್ಯಂಡ್ ಕನ್ನಡದಲ್ಲಿರುವಂಥ ಬುಕ್ಸನ್ನು ನಾನು ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡ್ತೀನಿ. ಉಳ್ಕಿದಂತರೂ ಬೇಡ. ಸೊ ಎಸ್, ಯಾವ್ಯಾವ ಪಠ್ಯಪುಸ್ತಕಗಳನ್ನ ಓದಿದೆ ಅದನ್ನು ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಹಿಸ್ಟ್ರಿಯಿಂದ. ಓಕೆ, ಹಿಸ್ಟ್ರಿ ಯಾವೆಲ್ಲ ಬುಕ್ಸನ್ನು ನಾನು ರೆಫರ್ ಮಾಡಿದ್ದೆ, ಜೊತೆಗೆ ನಾನು ಸ್ಪೆಕ್ಟ್ರಮ್ ಅವರು ಚಿಕ್ಕ ಬುಕ್ ಬರುತ್ತೆ, ಅದು ಇಂಗ್ಲೀಷ್ ಒಳಗಿದೆ, ಅದನ್ನು ಕೂಡ ಓದಿದ್ದೆ. ಬಟ್ ಸೊ ನಾವು ಮೊದಲು ಹಿಸ್ಟ್ರಿ ತಗೊಳ್ಳೋನು. ಕರ್ನಾಟಕ ಇತಿಹಾಸದಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಕರ್ನಾಟಕ ಇತಿಹಾಸ ಪರಿಚಯ. ಎಸ್, ಇದು ಕರ್ನಾಟಕ ಇತಿಹಾಸ ಇದೆ. ಇದರಲ್ಲಿ ಕರ್ನಾಟಕದ ಎಲ್ಲ ರಾಜಮನೆತನಗಳ ಬಗ್ಗೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಪ್ರೊಫೆಸರ್ ಬಿ ಪರಮೇಶ್ವರ್ ಅವರು ಬರೆದಿರುವಂಥದ್ದು. ತುಂಬ ಡೀಪ್ ಆ್ಯಂಡ್ ಡೆಪ್ತ್ ಆಗಿ ಕೊಟ್ಟಿದ್ದಾರೆ. ಒಳ್ಳೆ ಪಠ್ಯ ಪುಸ್ತಕ, ನೀವು ಇದನ್ನು ತಗೋಬಹುದು. ನಾನು ಆಲ್ಮೋಸ್ಟ್ ನೋಡಿರ್ಬೋದು. ಇಲ್ಲೆಲ್ಲ ನಾನು ಅಂಡರ್ಲೈನ್ ಮಾಡಿ ಓದಿದ್ದು, ಸೊ ನೀವು ಇಲ್ಲಿ ನೋಡ್ಕೋಬಹುದು. ನಾನು ಅಂಡರ್ಲೈನ್ ಮಾಡಿ ಓದಿದ್ದು ಎಲ್ಲ ಕೂಡ ಇದೆ. ಸೊ ಎಸ್, ಇದು ಒಂದು ಪಠ್ಯ ಪುಸ್ತಕ ನಾನು ಓದಿದ್ದೀನಿ. ಇದ್ರ ಪ್ರೈಸ್ ಇದೆ 300 ರೂಪಾಯಿ ಇದೆ. ಆ್ಯಂಡ್ ಮೇ ಬಿ ನಾನು ಆನ್ಲೈನ್ ತರಿಸಿರಬಹುದು. ಇದನ್ನು ಒಂಚೂರು ಎಕ್ಸ್ಟ್ರಾ ಆಗುತ್ತೆ ಆನ್ಲೈನ್ ತರಿಸಿದ್ರೆ, ಬಟ್ ಬುಕ್ ಸ್ಟಾಲಲ್ಲಿ ತೊಗೊಂಡ್ರೆ 300 ರೂಪಾಯಿ ಸಿಗುತ್ತೆ. ಸೊ ಇದು ಕರ್ನಾಟಕದ ಇತಿಹಾಸ. ಇನ್ನು ನೆಕ್ಸ್ಟ್ ಇತಿಹಾಸದಲ್ಲಿ ಪ್ರಥಮ PUC ಮತ್ತು ದ್ವಿತೀಯ PUC ಓಕೆ, ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಹಿಸ್ಟ್ರಿ ಬುಕ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ನನ್ನ ಹತ್ರ ಇರೋದು ಪ್ರಥಮ PUC ಇತ್ತು. ಆ್ಯಂಡ್ ಸೆಕೆಂಡ್ ಇಯರ್ ಬುಕ್ ಕೂಡ ಇತ್ತು, ಬಟ್ ಎಲ್ಲೋ ಮಿಸ್ ಆಗಿದೆ, ಸಿಗಲಿಲ್ಲ ನನಗೆ. ಸೊ ಇದು ಒಂದಿದೆ. ಫಿಕ್ಸ್ ಆಗಿ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಪಠ್ಯಪುಸ್ತಕಗಳನ್ನು, ಇತಿಹಾಸ ಪಠ್ಯಪುಸ್ತಕಗಳನ್ನು ಓದಲೇಬೇಕು ಫಾರ್ ಕಾಂಪಿಟೇಟಿವ್ ಎಕ್ಸಾಮ್. ಸರಿ. ಸೊ ನೆಕ್ಸ್ಟ್ ಇದೆ, ಅದು ಎರಡರಲ್ಲಿಯೂ ಕೂಡ ಇತಿಹಾಸನೇ ಇದೆ. ಆ್ಯಂಡ್ ನೆಕ್ಸ್ಟು ಇದು ಪೂರ್ತಿ ನೀವು ಇಲ್ಲಿ ನೋಡಬಹುದು, ನಿಮಗೆ ಕಾಣುತ್ತೋ ಇಲ್ಲೋ, ಓಕೆ, ಇಲ್ಲಿ ನೋಡಬಹುದು. ಓಕೆ, ಎಸ್, ಇದು ಇದೆ ಕನ್ನಡದಲ್ಲಿ IAS ಪರೀಕ್ಷೆ ಬರೆಯುವವರಿಗೆ ಅತ್ಯುತ್ತಮ ಪುಸ್ತಕ ಅಂತ. ಸಮಗ್ರ ಭಾರತ ಇತಿಹಾಸ ಪ್ರಶ್ನೋತ್ತರ ವಿವರಣಾತ್ಮಕ ಕೈಪಿಡಿ. ಪ್ರತಿ ಪ್ರಶ್ನೆ ಅಂದರೆ ಸುಮಾರು 4860+ ಇದರಲ್ಲಿ ಏನಿದಾವೆ ಅಂದರೆ MCQಗಳು ವಿತ್ ವಿವರಣೆ ಜೊತೆಗೆ ಇದ್ದಾವೆ. ಆ್ಯಂಡ್ ಅವ್ರೇನು ಮಾಡಿದ್ದಾರೆ ಅಂದರೆ 1979ರಿಂದ 2020ರವರೆಗೆ ಯಾವೆಲ್ಲ ಪರೀಕ್ಷೆಗಳು ನಡೆದಿದ್ದಾವೆ ನೋಡ್ರಿ. ಇದು IAS, KS, NET, KSET, ಗ್ರೂಪ್ C, FDI, SDI, PSI, PC, PDO, DED, BED, SSC ಎಲ್ಲ ಪರೀಕ್ಷೆಗಳಿಗೆ ಅತ್ಯುತ್ತಮವಾದಂತಹ ಪಠ್ಯಪುಸ್ತಕ. ಎಸ್, ಇದರಲ್ಲಿಯೂ ಕೂಡ ನೀವು ನೋಡ್ಬೋದು, ನಾನು ಆಲ್ಮೋಸ್ಟ್ ಇವೆಲ್ಲ ಮಾರ್ಕಿಂಗ್ ಮಾಡಿ ಓದಿದ್ದೀನಿ. ನೀವು ರೆಡ್ ಪೆನ್ನೇನ ಕೆಲವೊಂದು ಕಡೆ ಮಾರ್ಕಿಂಗ್ ಮಾಡಿದ್ದೀನಿ, ಕಾಣಬಹುದು, ನಿಮಗೆ ಉಲ್ಟಾ ಕಾಣ್ತಿದೆ ಅನಿಸುತ್ತೆ ಅಲ್ವಾ. ಸೊ ಎಸ್, ಎಲ್ಲವೂ ಕೂಡ ನಾನು ಇದನ್ನು ಮಾರ್ಕಿಂಗ್ ಮಾಡಿ ಓದಿದ್ದೀನಿ. ಬಟ್ ಸೊ ಎಲ್ಲ ಒಂದು ಪರೀಕ್ಷೆಗಳ ಕ್ವಶನ್ ಬ್ಯಾಂಕ್ ಇದೆ. ಇದು ಬಹಳಷ್ಟು ಪರೀಕ್ಷೆಗಳನ್ನು ಇದರಲ್ಲಿ ಕವರ್ ಮಾಡಿದ್ದಾರೆ. ಆಲ್ಮೋಸ್ಟ್ ಆಲ್ ಪರೀಕ್ಷೆಗಳನ್ನು ಕವರ್ ಮಾಡಿದ್ದಾರೆ. ಸೊ ಇದನ್ನು ನಾನು 2021ರಲ್ಲಿ ಆವಾಗ ತಗೊಂಡಿದ್ದೆ ಇದನ್ನು. ಬಟ್ ಇದರಲ್ಲಿ ಏನು ಸಮಸ್ಯೆ ಗೊತ್ತಾ, ಇದರಲ್ಲಿ ಕೆಲವೊಂದಿಷ್ಟು ಡೇಟಾಗಳು ಮಿಸ್ ಆಗಿದ್ದಾವೆ, ಅಂದರೆ ತಪ್ಪಾಗಿದ್ದಾವೆ. ಕ್ವಶನ್ಗೆ ಆನ್ಸರ್ ಬೇರೆ ಬೇರೆ ಬಂದುಬಿಟ್ಟಿದ್ದಾವೆ. ಸೊ ಬೇರೆ ಬೇರೆ ಪಠ್ಯಪುಸ್ತಕ ಅಂದರೆ ಫಸ್ಟ್ PUC, ಸೆಕೆಂಡ್ PUC, 6 to 10 ಇವೆಲ್ಲ ಓದಾದ್ಮೇಲೆ, ಓಕೆ, ಆ್ಯಂಡ್ ಕರ್ನಾಟಕ ಇತಿಹಾಸ, ಭಾರತ ಇತಿಹಾಸ ಇವೆಲ್ಲ ಆದಮೇಲೆ ಈ ಕ್ವಶನ್ಸ್ಗಳನ್ನು ನೀವು ಸಾಲ್ವ್ ಮಾಡ್ಬೋದು. ಫಸ್ಟ್ ನೀವು ಬೇರೆ ಇತಿಹಾಸ ಪಠ್ಯಪುಸ್ತಕಗಳನ್ನು ಓದಿದ್ದಾದಮೇಲೆ ದೆನ್ ನೀವು
ನಿಮ್ಮ ಬುದ್ಧಿ ಮಟ್ಟವನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಈ ಪಠ್ಯಪುಸ್ತಕವನ್ನು ರೆಫರ್ ಮಾಡ್ಬೋದು. ಕ್ವಶನ್ ಬ್ಯಾಂಕನ್ನು ರೆಫರ್ ಮಾಡ್ಬೋದು. ಇದರ ಪ್ರೈಸ್ ಎಷ್ಟಿದೆ ಅಂದರೆ 590 ರೂಪಾಯಿ ಇದೆ. ಕಾಸ್ಟ್ಲಿ ಇದೆ, ನಿಮ್ಮ ಬಜೆಟ್ ಒಳಗಂತೂ ಕಾಸ್ಟ್ಲಿ ಇದೆ, ಬಟ್ ಇಟ್ಸ್ ಓಕೆ. ಸಮಗ್ರ ಭಾರತ ಇತಿಹಾಸ ವರ್ತ್ ಇಟ್ ಇದೆ, ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ಓಕೆ, ಇದು ಕೂಡ ಹಿಸ್ಟ್ರಿ ಪಠ್ಯಪುಸ್ತಕ. ದೆನ್ ಕರ್ನಾಟಕ ಇತಿಹಾಸ ಇನ್ನೊಂದು ಪಠ್ಯಪುಸ್ತಕ, ಚಿಕ್ಕ ಆ್ಯಂಡ್ ಚೊಕ್ಕ ಪಠ್ಯಪುಸ್ತಕ, ಬಟ್ ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಆ್ಯಂಡ್ ಬಹಳ ಚೆನ್ನಾಗಿದ್ದಾವೆ ಎಲ್ಲ ಮಾಹಿತಿಗಳು ಕೂಡ. ಇದು ಡಾಕ್ಟರ್ VK ದ್ಯಾಮನಗೌಡರು ಬರೆದಿರುವಂಥದ್ದು ಕರ್ನಾಟಕ ಇತಿಹಾಸ. ಚಿಕ್ಕ ಪಠ್ಯಪುಸ್ತಕ, ಕರ್ನಾಟಕದ ಎಲ್ಲ ರಾಜಮನೆತನಗಳು ಆ್ಯಂಡ್ ಇದರಲ್ಲಿ ಮೇನ್ ಏನಪ್ಪ ಅಂತಂದರೆ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಡಿಟೇಲಿಂಗ್ ಕೊಟ್ಟಿದ್ದಾರೆ. ನಾನು ಅದಕ್ಕೋಸ್ಕರ ಈ ಬುಕ್ ರೆಫರ್ ಮಾಡಿದ್ದು. ಇದು ಆ್ಯಂಡ್ ಮಧ್ಯಕಾಲೀನ ಭಾರತ ಇತಿಹಾಸ. ಓಕೆ, ಇದೆಲ್ಲ ಕರ್ನಾಟಕ ಇತಿಹಾಸಕ್ಕೆ 2 ಬುಕ್ ನಾನು ನಿಮ್ಗೆ ಆಲ್ರೆಡಿ ಹೇಳಿಬಿಟ್ಟೆ. ಒಂದು ನಿಮಿಷ. ಓಕೆ, ಕರ್ನಾಟಕ ಇತಿಹಾಸ ಒಂದು, ಇದು ಸರಿನಾ? ಕರ್ನಾಟಕ ಇತಿಹಾಸ ಪರಿಚಯ 1 ಆ್ಯಂಡ್ ಕರ್ನಾಟಕ ಇತಿಹಾಸ, ಇವೆರಡು ಕರ್ನಾಟಕ ಹಿಸ್ಟ್ರಿಗೋಸ್ಕರನೇ, ಸರಿನಾ? ಓನ್ಲಿ ಕರ್ನಾಟಕ ಹಿಸ್ಟ್ರಿಗೋಸ್ಕರ. ಆ್ಯಂಡ್ ತುಂಬ ಚೆನ್ನಾಗಿ 2 ಪಠ್ಯಪುಸ್ತಕದಲ್ಲಿ ಕರ್ನಾಟಕ ಹಿಸ್ಟ್ರಿ ಕವರ್ ಆಗಿಬಿಡತ್ತೆ, ಸರಿನಾ? ಆ್ಯಂಡ್ ಫಸ್ಟ್ PUC ಸೆಕೆಂಡ್ PUC ಇತಿಹಾಸ ಪಠ್ಯಪುಸ್ತಕ ಆ್ಯಂಡ್ ಅದು ಒಂದು ಹಿಸ್ಟ್ರಿ ಕ್ವಶನ್ ಬ್ಯಾಂಕು. ಓಕೆ, ಕಾಲಿನ ಇತಿಹಾಸ ರೀ. ಓಕೆ, ಮಿಡೈವಲ್ ಹಿಸ್ಟ್ರಿಗೋಸ್ಕರ ಇದು ಒಂದೇ ಪಠ್ಯಪುಸ್ತಕ ಸಾಕಾಗತ್ತೆ. ದ್ಯಾಮನಗೌಡರು ಅವ್ರದ್ದು ಇದು ಚಿಕ್ಕ ಪಠ್ಯಪುಸ್ತಕ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಕೂಡ ಡೇಟಾ ಸಮೇತ ಬಹಳ ಚಂದ ಕವರ್ ಮಾಡಿದ್ದಾರೆ. ಸೊ ಎಲ್ಲ ಮನೆತನಗಳು ಇದರಲ್ಲಿ ದೆಹಲಿ ಸುಲ್ತಾನದಿಂದ ಹಿಡ್ಕೊಂಡು ವಿಜಯನಗರ ಸಾಮ್ರಾಜ್ಯ, ಬಹಮನಿ ಸಾಮ್ರಾಜ್ಯ, ಮಧ್ಯಕಾಲೀನ ಇತಿಹಾಸ ಟೋಟಲಿ ಕವರ್ ಆಗಿದೆ ಆ್ಯಂಡ್ ಬಹಳಷ್ಟು ಡೀಪ್ ಆ್ಯಂಡ್ ಡೆಪ್ತ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇದನ್ನು ಓದ್ಕೊಂಡ್ರು ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಬುಕ್ ಇದೆ ಆ್ಯಂಡ್ ಚಿಕ್ಕ ಬುಕ್ ಇದೆ, ಬಟ್ ಇದು ಮಿಡೈವಲ್ ಹಿಸ್ಟ್ರಿ ಕಂಪ್ಲೀಟ್ ಕವರ್ ಮಾಡುತ್ತೆ. ಓಕೆ, ಸೊ ಇದು ಆಯಿತು ಮಧ್ಯಕಾಲೀನ ಇತಿಹಾಸದಗೋಸ್ಕರ. ಓಕೆ, ಆ್ಯಂಡ್ ಇವಾಗ ಆಧುನಿಕ ಭಾರತದ ಇತಿಹಾಸ ರೀ. ಆಧುನಿಕ ಭಾರತ ಇತಿಹಾಸಗೋಸ್ಕರ ನಾನು ಪ್ರೊಫೆಸರ್ ಬಿಪಿನ್ ಚಂದ್ರ ಪಾಲ್ ಅವ್ರದ್ದು ಓದ್ತಾ ಇದ್ದೆ. ಇದನ್ನು ಕನ್ನಡದಲ್ಲಿ ಗೋಪಾಲ್ ರಾವ್ ಅವರು ಪ್ರಕಟಣೆ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಇಂಗ್ಲೀಷ್ ಪಠ್ಯಪುಸ್ತಕಕ್ಕೆ ಬಿಪಿನ್ ಚಂದ್ರ ಪಠ್ಯಪುಸ್ತಕ ಇಂಗ್ಲೀಷ್ ಆ್ಯಂಡ್ ಹಿಂದಿ ಒಳಗಿದೆ, ಬಟ್ ಇದನ್ನು ಗೋಪಾಲ್ ರಾವ್ ಅವರು ಕನ್ನಡದಲ್ಲಿ ಮಾಡಿದರು. ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿ ಓದ್ತಾ ಇದ್ದೆ. ಸೊ ಇದು ಇದೆ ರೀ ಆಧುನಿಕ ಭಾರತ ಇತಿಹಾಸ. ಇದರಲ್ಲಿ ಕಂಪ್ಲೀಟ್ಲಿ ಏನಪ್ಪ ಆಧುನಿಕ ಭಾರತ ಇತಿಹಾಸವನ್ನು ಕವರ್ ಮಾಡಲಾಗಿದೆ. ಎಲ್ಲಿಂದ ಅಂತಂದರೆ ಯುರೋಪಿಯನ್ನರ ಆಗಮನದಿಂದ ಟೋಟಲಿ ಸ್ವತಂತ್ರ ಸಿಗುವ ಮಠ ಬಹಳ ಚೆನ್ನಾಗಿ ಈ ಪಠ್ಯಪುಸ್ತಕದಲ್ಲಿ ಕವರ್ ಆಗಿದೆ. ಸೊ ಇದನ್ನು ನಾನು ಆಧುನಿಕ ಭಾರತದ ಇತಿಹಾಸಕ್ಕೋಸ್ಕರ ಓದ್ತಾ ಇದ್ದೆ. ನಾನು ಇಷ್ಟೊತ್ತಕ ಹೇಳ್ತಾ ಇರೋದು ಓನ್ಲಿ ಇತಿಹಾಸ. ಓಕೆ, ಇನ್ನು ನಾನು ಜೋಗ್ರಫಿ ಎಕನಾಮಿಗೆ ಹೋಗೇ ಇಲ್ಲ. ಸೊ ಇದು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಗೆ. ಸರಿ, ಡಿಫ್ರೆಂಟ್ ಬುಕ್ಸ್ಗಳನ್ನು ಓದಬೇಕೇನ್ರಿ ಡೀಪಾಗಿ? ಹೌದು. ನಾನು ಯಾವ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೆ ಆ ಎಕ್ಸಾಮ್ಗೆ ಡೀಪ್ ಆ್ಯಂಡ್ ಡೆಪ್ತ್ ನಾಲೆಜ್ ಬೇಕು. ಅದು ಪ್ರಾಚೀನ ಇತಿಹಾಸಕ್ಕಿರಲಿ, ಮಾಡರ್ನ್ಗಿರಲಿ, ಮಧ್ಯಕಾಲೀನ ಇರಲಿ. ಹಾಗಾಗಿ ನನಗೆ ಪ್ರತಿಯೊಂದು ಸಬ್ಜೆಕ್ಟ್ಗೆ ಇವೆಲ್ಲ ಪಠ್ಯಪುಸ್ತಕವನ್ನು ತಗೊಂಡಿದ್ದೆ ರೀ. ಸರಿ, ಸೊ ಇಷ್ಟು ನಾನು ಓದಿದ್ದು ಬುಕ್ಸ್ ವೈಸು ಫಾರ್ ಹಿಸ್ಟ್ರಿ ಸಬ್ಜೆಕ್ಟು. ಇದರ ಜೊತೆಗೆ 6 to 10 ನಾನು 2-3 ಸತಿ DSRT ಪಠ್ಯಪುಸ್ತಕಗಳನ್ನು ಓದಿದ್ದೀನಿ. ಆ್ಯಂಡ್ ಇತಿಹಾಸ ನೋಟ್ಸ್ಗಳನ್ನು ಕೋಚಿಂಗ್ ಸೆಂಟರ್ ಕಡೆಯಿಂದನೂ ಕೂಡ ಬರ್ತಿತ್ತು, ಅವುಗಳನ್ನು ಕೂಡ ಓದಿದ್ದೀನಿ. ಓಕೆ, ಇದು ಆಯಿತು ಇತಿಹಾಸ. ದೆನ್ ಹೋಗೋನು ಒನ್ ಆಫ್ ಮೈ ಫೇವ್ರೆಟ್ ಸಬ್ಜೆಕ್ಟ್ ರೀ ಜೋಗ್ರಫಿಗೋಸ್ಕರ. ಇದು ಪ್ರಥಮ PUC ಜೋಗ್ರಫಿ, ಇದು ಪ್ರಥಮ PUC ಜೋಗ್ರಫಿ ರೀ. ಆ್ಯಂಡ್ ದ್ವಿತೀಯ PUC ಜೋಗ್ರಫಿ, ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಫಸ್ಟ್ PU ಜೋಗ್ರಫಿ. ಸೊ 2 ಪಠ್ಯಪುಸ್ತಕಗಳನ್ನು ನಾನು ಓದಿದ್ದೆ. ಓಕೆ, ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC. ದೆನ್ ನನ್ನ ಪ್ರತಿಯೊಬ್ಬರ ಹತ್ರ ಕೂಡ ಒಂದು ಅಟ್ಲಾಸು, ನಮ್ಮ ಹತ್ರ ಅಂತರೂ ಅಟ್ಲಾಸ್ ಪಠ್ಯಪುಸ್ತಕ ಇತ್ತು. ಆ್ಯಂಡ್ ಇದ್ರ ಜೊತೆಗೆ ಜೋಗ್ರಫಿ ನಾನು ಸುದರ್ಶನ್ ಗುರ್ಜರ್ ಸರ್ ಅವರ ಇಂಡಿಯನ್ ಜೋಗ್ರಫಿ ಬಹಳ ಚೆನ್ನಾಗಿದೆ. ಹಿಂದಿ ಒಳಗೆ ಕ್ಲಾಸಸ್ ಮಾಡ್ತಾರೆ ಅನ್ಅಕಾಡೆಮಿ ಒಳಗೆ, ನಾನು ಅವ್ರದ್ದೇ ಕೂಡ ತಗೋತಿದ್ದೆ. ಹಾಗಾಗಿ ಗುರ್ಜರ್ ಸರ್ ಅವರ ಕ್ಲಾಸಸ್ಗಳನ್ನ ನಾನು ಖಂಡಿತ ಕೂಡ ಒಂದು ಕ್ಲಾಸ್ ಕೂಡ ಮಿಸ್ ಮಾಡ್ತಿರ್ಲಿಲ್ಲ. ಸ್ಪೆಷಲು ಆ್ಯಂಡ್ ಪ್ಲಸ್ ಕ್ಲಾಸಸ್ಸು ಎರಡನ್ನೂ ಕೂಡ ನಾನು ತೊಗೊಂಡು ಓದ್ತಾ ಇದ್ದೆ ಫಾರ್ ಜೋಗ್ರಫಿ, ಓನ್ಲಿ ಭೂಗೋಳಶಾಸ್ತ್ರಗೋಸ್ಕರ. ಸೊ ಫಸ್ಟ್ PUC ಸೆಕೆಂಡ್ PUC 2 ಬುಕ್ ಆದವು ರೀ. ಆ್ಯಂಡ್ ಆಕ್ಸ್ಫರ್ಡ್ ಸ್ಟೂಡೆಂಟ್ ಅಟ್ಲಾಸ್ ರೀ, ಇದು ಫಿಕ್ಸ್ ಎಲ್ಲರ ಹತ್ರ ಕೂಡ. ಯಾರು UPSC KS ಗ್ರೂಪ್ A ಆ್ಯಂಡ್ ಗ್ರೂಪ್ B ಪರೀಕ್ಷೆಗಳಿಗೆ ಪ್ರಿಪೇರ್ ಮಾಡ್ತಾ ಇದ್ದೀರಿ, ನಿಮ್ಮ ಹತ್ರ ಇದು ಅಂತಂದ್ರೆ ಒಂದು ಅಟ್ಲಾಸ್ ಪಠ್ಯಪುಸ್ತಕ ಇರಲೇಬೇಕು. ಸೊ ಇದು ಆಕ್ಸ್ಫರ್ಡ್ದು ಸ್ಟೂಡೆಂಟ್ ಅಟ್ಲಾಸು, ಸರಿನಾ? ಒಂದು ನಿಮಿಷ. ಇದರಲ್ಲಿ ಎಲ್ಲ ಈ ರೀತಿ ಇರುತ್ತೆ ಇದರಲ್ಲಿ. ಓಕೆ, ಈ ಅಟ್ಲಾಸ್ ಒಳಗೆ ಅಂದರೆ ಜೋಗ್ರಫಿ ಎಲ್ಲ ಮ್ಯಾಪ್ಸ್ಗಳು ಇರ್ತವೆ ಪ್ರತಿಯೊಂದು ಖಂಡದ್ದು. ಓಕೆ, ಈ ರೀತಿಯಾಗಿ ನೋಡ್ಕೋಬಹುದು. ಇದು ಸ್ಟೂಡೆಂಟ್ ಅಟ್ಲಾಸ್, ಈ ರೀತಿಯಾಗಿ ಪ್ರತಿಯೊಂದು ಕೂಡ ಇರುತ್ತೆ. ರಾಷ್ಟ್ರಗಳದು, ಸರಿನಾ? ಇದು ಪೂರ್ತಿ ಸ್ಟೂಡೆಂಟ್ ಅಟ್ಲಾಸ್ ರೀ. ಪೂರ್ತಿ ಇದರಲ್ಲಿ ಈ ರೀತಿಯಾಗಿ ಕೊಟ್ಟಿರ್ತಾರೆ. ಓಕೆ, ಇದು ಸ್ಟೂಡೆಂಟ್ ಅಟ್ಲಾಸ್. ನನ್ನ ಹತ್ರ 4th ಎಡಿಷನ್ ಇದೆ. ಇದು ನಾನು 2019ರಲ್ಲಿ ತೊಗೊಂಡಿದ್ದು.
ಇನ್ನೂ ಅಂತೂ ಬಹಳಷ್ಟು ಬಂದುಬಿಟ್ಟಿದ್ದಾವೆ. ಫಾರ್ ಎವ್ರಿ ಕಾಂಪಿಟೇಟಿವ್ ಎಕ್ಸಾಮ್ ಒಂದು ಅಟ್ಲಾಸ್ ಪಠ್ಯ ಪುಸ್ತಕ ಇರಲೇಬೇಕು. ಸೊ ನನ್ನ ಹತ್ರ ಜೋಗ್ರಫಿಗೋಸ್ಕರ ನಾನು ಇದನ್ನು ತಗೊಂಡಿದ್ದೆ. ಓಕೆ, ಆ್ಯಂಡ್ ದೆನ್ ಭೂಗೋಳ ಮಿತ್ರ, ಇದು ಬೆಸ್ಟ್ ಪಠ್ಯ ಪುಸ್ತಕ ಇದೆ ಫಾರ್ ಜೋಗ್ರಫಿಯಾ. ಓಕೆ, ಭೂಗೋಳಗೋಸ್ಕರ ಇದು ಚಾಣಕ್ಯ ಕರಿಯರ್ ಅಕಾಡೆಮಿ ವಿಜಯಪುರ ಕಡೆಯಿಂದ. ಬಟ್ ನಾನಲ್ಲಿ ಲೋಕಲ್ ಬುಕ್ ಸ್ಟಾಲ್ ಒಳಗೆ ವಿಜಯಪುರ ಒಳಗೆ ಖರೀದಿ ಮಾಡಿದ್ದೆ. ಬಟ್ ಒನ್ ಆಫ್ ದಿ ಬೆಸ್ಟ್ ಬುಕ್ ರೀ. ಓಕೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು KS IS ಎಲ್ಲ ಪರೀಕ್ಷೆಗಳಿಗೂ ಕೂಡ, ಓಕೆ, SDA FDA PSI ಎಲ್ಲ ಪರೀಕ್ಷೆಗಳಿಗೂ ಕೂಡ ಅತ್ಯುತ್ತಮವಾದಂತಹ ಪಠ್ಯ ಪುಸ್ತಕ. ಚೆನ್ನಾಗಿದೆ. ಓಕೆ, ಭೂಗೋಳ ಮಿತ್ರ. ಸೊ ನಿಮ್ಮ ಕಡೆ ಕೂಡ ಇರಬಹುದು ಒಳ್ಳೆ ಪಠ್ಯ ಪುಸ್ತಕ. ನಾನು ಇದನ್ನು ಕೂಡ ಬಹಳಷ್ಟು ಬಾರಿ ರಿವಿಷನ್ ಮಾಡಿದ್ದೀನಿ ಫಾರ್ ಜೋಗ್ರಫಿ. ಸರಿ, ಎಲ್ಲ ಅದರಲ್ಲಿ ಟೋಟಲ್ ಜೋಗ್ರಫಿ ಇದೆ. ಓಕೆ, ಎಲ್ಲನೂ ಕೂಡ ಇದೆ ಅದರಲ್ಲಿ, A to Z ರೀ. ಓಕೆ, A to Z ಮಟ್ಟ ಎಲ್ಲ ಆಲ್ ವಿಚಾರಗಳು ಅದರಲ್ಲಿ ಇದೆ ರೀ ಪಠ್ಯ ಪುಸ್ತಕದಲ್ಲಿ. ಸೊ ಇಷ್ಟಾಯಿತು ಜೋಗ್ರಫಿ. ಇದರ ಜೊತೆ ಗುರ್ಜರ್ ಸರ್ ಅವರ ಕ್ಲಾಸಸ್ಗಳನ್ನು ರೆಫರ್ ಮಾಡ್ತಿದ್ದೆ ಫಾರ್ ಜೋಗ್ರಫಿ. ದೆನ್ ಇವಾಗ ಬರೋಣ ಒನ್ ಆಫ್ ಮೈ ಫೇವ್ರೆಟ್ ಸಬ್ಜೆಕ್ಟ್ ರೀ, ಪಾಲಿಟಿ. ಆ್ಯಕ್ಚುಲಿ ಇದ್ರ ಮೇಲಿನ ಕವರ್ ಎಲ್ಲ ಸ್ವಲ್ಪ ಕಿತ್ತಾಕ್ಬಿಟ್ಟಿದ್ದೀನಿ, ಕಿತ್ತೋಗ್ಬಿಟ್ಟಿದೆ. ನಾನು ಹಾಕಿಲ್ಲ, ಕಿತ್ತೋಗ್ಬಿಟ್ಟಿದೆ. ಬಿಕಾಸ್ ನಾನು 100 ಟೈಮ್ಸ್ ಮೇ ಬಿ ಇಷ್ಟು ಬಾರಿ ನಾನು ಇದನ್ನು ರಿವಿಷನ್ ಮಾಡಿದ್ದೀನಿ. ನನಗೆ ನೆನಪಿಲ್ಲ ಎಷ್ಟು ಬಾರಿ ನಾನು ರಿವಿಷನ್ ಕೊಟ್ಟಿದ್ದೀನಿ ಈ ಪಠ್ಯ ಪುಸ್ತಕವನ್ನು. ಇಷ್ಟು ಬಾರಿ ಓದಿದ್ದೀನಿ ರೀ. ನೀವು ನೋಡ್ಬೋದು A to Z. ಓಕೆ, ಸೊ ಪ್ರತಿ ಪೇಜಲ್ಲಿಯೂ ಕೂಡ ಪೆನ್ಲೆ ಹೈಲೈಟ್ ಮಾಡಿದ್ದು ಆ್ಯಂಡ್ ಮಾರ್ಕರ್ಲೆ ಹೈಲೈಟ್ ಮಾಡಿದ್ದು, ರೆಡ್ ಇಂಕ್ಲೆ ಹೈಲೈಟ್ ಮಾಡಿದ್ದು, ಭಾಳ ಅಂದರೆ ಭಾಳ. ಈ ಪಠ್ಯ ಪುಸ್ತಕ ನಾನು ಎಷ್ಟು ಬಾರಿ ರಿವಿಷನ್ ಮಾಡಿಬಿಟ್ಟಿದ್ದೀನಿ ಅಂದರೆ ಪೂರ್ತಿ ಪೇಜಸ್ಗಳು ಕಿತ್ಕೊಂಡು ಹೋಗ್ಬಿಟ್ಟಿದ್ದಾವೆ. ಓಕೆ, ಅಷ್ಟು ಬಾರಿ ರಿವಿಷನ್ ಆಗಿರುವಂತಹ ಒನ್ ಆಫ್ ಮೈ ಫೇವ್ರೇಟ್, ನೋಡ್ಬಹುದು ನೀವೆಲ್ಲ. ಎಸ್ ರೀ. ಸೊ ಒನ್ ಆಫ್ ಮೈ ಫೇವ್ರೇಟ್ PS ಗಂಗಾಧರ್ ಸರ್ ಅವರ ಬುಕ್ ಇದು. ಸರಿ, ನಂದು ಈ ಬುಕ್ ಎಲ್ಲ ಹರಿದು ಹೋಗಿತ್ತಲ್ವ, ಹಾಗಾಗಿ ಫಾರ್ ಪಾಲಿಟಿ, ಹಾಗಾಗಿ ನಾನು ಇದು ಹೊಸ ಎಡಿಷನ್ ತೊಗೊಂಡಿದ್ದೀನಿ. ಇದನ್ನು ತೊಗೊಂಡು 2 ವರ್ಷ ಆಯಿತು. ಎಸ್, ಇದನ್ನು ಮತ್ತೆ ಇವಾಗ ತೊಗೊಂಡಿದ್ದೀನಿ. ಇವಾಗ ಇದನ್ನು ಕೂಡ ಓದಿದ್ದೀನಿ, ನಾನು ಭಾಳ ಸತಿ ಓದಿದ್ದೀನಿ. ಆ ಬುಕ್ಕು ಸ್ವಲ್ಪ ಹರಿದು ಹೋಗಿತ್ತಲ್ವ, ಹಾಗಾಗಿ ಈ ಬುಕ್ಕನ್ನು ತೊಗೊಂಡಿದ್ದೀನಿ. ಓಕೆ, ಭಾರತ ಸಂವಿಧಾನ ಮತ್ತು ರಾಜಕೀಯ ಫಾರ್ ಪಾಲಿಟಿ ರೀ. ಓಕೆ, ಪಾಲಿಟಿಗೋಸ್ಕರ ಇದು ಬೈಬಲ್ ಥರ. ಆ್ಯಂಡ್ ಲಕ್ಷ್ಮೀಕಾಂತ್ ಅವ್ರದ್ದು ಕೂಡ ಇತ್ತು ನನ್ನ ಹತ್ರ, ಬಟ್ ಊರಲ್ಲೇ ಬಿಟ್ಟು ಬಂದಿದ್ದೀನಿ ಅದನ್ನು. ಅದು ಇಂಗ್ಲೀಷ್ ಎಡಿಷನ್ ಒಳಗಿದೆ. ಸೇಮ್ ಲಮ್ಸಮ್ ಅದೇ ಟೈಪ್ ಒಳಗೆ. ಏನಪ್ಪ ಅಂದರೆ ಇದು ಕನ್ನಡ ಒಳಗೆ ಗಂಗಾಧರ್ ಸರ್ ಅವರ ಬುಕ್ ಇದು. ಸೇಮ್ ಅದಕ್ಕೆ ಹೋಲಿಕೆ ಆಗತ್ತೆ. ಓಕೆ, ಲಕ್ಷ್ಮೀಕಾಂತ್ ಅವರ ಸರ್ ಪಠ್ಯಪುಸ್ತಕ ಹೆಂಗೈತಿ ಹಾಗೆ ಸೇಮ್ ಇದು ಕೂಡ ಅದಕ್ಕೆ ಸಿಮಿಲರ್ ಇದೆ ಇದು. ಓಕೆ, ಗಂಗಾಧರ್ ಸರ್ ಅವ್ರದ್ದು ಬುಕ್ ಹೆಲ್ಪ್ಫುಲ್ ಆಗುತ್ತೆ ಫಾರ್ ಪಾಲಿಟಿ. ಓಕೆ, ಆ್ಯಂಡ್ ಇದ್ರ ಜೊತೆ ಕರೆಂಟ್ ಅಫೇರ್ ಅಂತೂ ಫಿಕ್ಸ್. ಎವ್ರಿ ಟೈಮ್ ನಾನು ಕರೆಂಟ್ ಅಫೇರ್, ಒಂದು ದಿನ ನಾನು ಊಟ ಬಿಡಬಹುದು, ಬಟ್ ನಾನು ಒಂದಿನ ನ್ಯೂಸ್ ನೋಡೋದನ್ನು ಬಿಡೋದಿಲ್ಲ ಆ್ಯಂಡ್ ಒಂದಿನ ನಾನು ನ್ಯೂಸ್ ಓದೋದನ್ನು ಬಿಡೋದಿಲ್ಲ. ಓಕೆ, ಇದು ಅಂತೂ ಪಕ್ಕ ಇದೆ. ಆ್ಯಂಡ್ ದೆನ್ ಇಕನಾಮಿಗೋಸ್ಕರ ಓಕೆ 2-3 ಸಬ್ಜೆಕ್ಟ್ ಆದವು ರೀ. ಹಿಸ್ಟ್ರಿ ಆಯಿತು, ಜೋಗ್ರಫಿ ಆಯಿತು, ಪಾಲಿಟಿ ಆಯಿತು. ಆ್ಯಂಡ್ ಇಕನಾಮಿಗೋಸ್ಕರ ಭಾರತದ ಅರ್ಥವ್ಯವಸ್ಥೆ, ಇಂಡಿಯನ್ ಇಕನಾಮಿ. ಓಕೆ, ಗರ್ಣಿ ಸರ್ ಅವ್ರದ್ದು ತೊಗೊಂಡಿದ್ದೆ. ಗರ್ಣಿ N ಕೃಷ್ಣಮೂರ್ತಿ ಫಾರ್ ಕನ್ನಡದಲ್ಲಿ ಓದೋದಕ್ಕೋಸ್ಕರ. ಆ್ಯಂಡ್ ಇದರ ಜೊತೆಯಲ್ಲಿ ನಾನು ಮೃಣಾಲ್ ಠಾಕೂರ್ ಅಂತ ಇದ್ದಾರೆ, ಅವ್ರದ್ದು ಅನ್ಅಕಾಡೆಮಿ ಒಳಗೆ ನನ್ನ ಪರಿಚಯ ಆಗಿರೋ ಸರು, ಹಿಂದಿ ಒಳಗೆ ಹೇಳ್ತಾರೆ. ಅವ್ರದ್ದು ಇಕನಾಮಿಕ್ ಕ್ಲಾಸಸ್ಗಳು ಬರ್ತವೆ, ಫ್ರೀ ಕೂಡ ಬರುತ್ತೆ, ಯೂಟ್ಯೂಬಲ್ಲಿನೂ ಕೂಡ ಇದ್ದಾವೆ. ಬಟ್ ಅನ್ಅಕಾಡೆಮಿ ಒಳಗೆ ಅವರು ಫಿಕ್ಸ್ ಕ್ಲಾಸಸ್ಗಳನ್ನು ನಾನು ಪ್ಲಸ್ಸು ಆ್ಯಂಡ್ ಇದು ಏನಪ್ಪ ಅಂದರೆ ಸ್ಪೆಷಲ್ ಕ್ಲಾಸಸ್ಸು ಎರಡೂ ಕೂಡ ತಗೊಂಡಿದ್ದೆ. ಹಾಗಾಗಿ ಮೃಣಾಲ್ ಸರ್ ಅವರ ಒಂದು ಇಕನಾಮಿ ರೀ, ರೈಟ್. ದೆನ್ ಈ ಕನ್ನಡದಲ್ಲಿ ಹೆಲ್ಪ್ ಆಗೋದಕ್ಕೋಸ್ಕರ ಇದು ತಗೊಂಡಿದ್ದೆ. ಇದು ಯಾವುದಕ್ಕೋಸ್ಕರ? ಇಕನಾಮಿ, ಅರ್ಥಶಾಸ್ತ್ರಗೋಸ್ಕರ. ಓಕೆ, ಸೊ ಇದು ಆಯಿತು ಅರ್ಥಶಾಸ್ತ್ರ. ಆ್ಯಂಡ್ ಇದ್ರ ಜೊತೆ ವರ್ಷದಲ್ಲಿ ಬಜೆಟು ರಾಜ್ಯ ಸರ್ಕಾರದ್ದು ಓದೋದು, ಕೇಂದ್ರ ಸರ್ಕಾರದ್ದು ಕೂಡ ಓದೋದು, ಇಕನಾಮಿಕ್ ಸರ್ವೆ ಕರ್ನಾಟಕದ್ದು, ನಮ್ಮ ರಾಜ್ಯ ಸರ್ಕಾರದ್ದು ಇಕನಾಮಿಕ್ ಸರ್ವೆ ಓದೋದು ಆ್ಯಂಡ್ ಕೇಂದ್ರ ಸರ್ಕಾರದ್ದು ಕೂಡ ಇಕನಾಮಿಕ್ ಸರ್ವೆ ಓದೋದು ಫಿಕ್ಸ್ ಆಗಿ. ಅದು ಎಷ್ಟೇ ಪೇಜ್ ಇರಲಿ ಅದನ್ನು ಸ್ವಲ್ಪ ಮರ್ಜ್ ಮಾಡಿ PIBದವ್ರು ಬಿಡ್ತಿದ್ರು, ಅದನ್ನು ಓದ್ತಿದ್ವಿ. ದೆನ್ ಯಾರಾದರೂ ಯೂಟ್ಯೂಬಲ್ಲಿ ಒಳಗೆ ಯಾರಾದರೂ ಅದರದ್ದು ಶಾರ್ಟ್ ಮಾಡಿ ವಿಡಿಯೋಸ್ ಮಾಡಿದರೆ ಅದನ್ನು ಕೂಡ ನೋಡ್ಕೋತಿದ್ವಿ. ಅದ್ರಾಗ ಯಾವುದ್ರ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟಿದ್ದಾರೆ, ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಬಜೆಟ್ ಅಲಾಟ್ ಮಾಡಿದ್ದಾರೆ ಅದೆಲ್ಲವನ್ನು ಕೂಡ ನೋಟ್ಸ್ ಮಾಡಿಕೊಂಡು ಬರೆದಿದ್ದಾಗಿದೆ. ಅದರ ಮೇಲೆ ಕ್ವಶನ್ಸ್ಗಳು ಕೇಳ್ತಿದ್ರು. ಹಾಗಾಗಿ ಇದು ಆಯಿತು ಫಾರ್ ಇಕನಾಮಿ. ಡನ್. ಸರಿ, ಇದರ ಜೊತೆಯಲ್ಲಿ 4 ಸಬ್ಜೆಕ್ಟ್ ಆದವು ರೀ. ಇದರ ಜೊತೆಯಲ್ಲಿ ಸಾಮಾನ್ಯ ಜ್ಞಾನ ಬುಕ್ ನೋಡಿದ್ರೆ ನಿಮಗೆ ಅನ್ನಿಸ್ಬೋದು ಏನು ಮಾಡಿದ್ದೀರಿ ಮ್ಯಾಮ್ ಅಂತ. ಈ ಬುಕ್ಕಲ್ಲಿ ಸಾಮಾನ್ಯ ಜ್ಞಾನ ಬುಕ್ ಒಳಗೆ ಕಂಪ್ಯೂಟ್ರು, ಸೈನ್ಸು, ಟೆಕ್ನಾಲಜಿ ಅದರ ಬಗ್ಗೆ ಒಂದು ಸ್ವಲ್ಪ ಬ್ರೀಫ್ ಆಗಿ ಸ್ಟ್ಯಾಟಿಕ್ಕನ್ನು ಕೊಟ್ಟಿದ್ದಾರೆ ಆ್ಯಂಡ್ ಒಳ್ಳೆ ಮಾಹಿತಿಗಳು ಇದ್ದಾವೆ.
HSTR ಆ್ಯಂಡ್ GPSTR ಆಲ್ಸೋ PSTR ಜಿ ಕೆಗೋಸ್ಕರ ನೀವು ಈ ಬುಕ್ಕನ್ನು ಓದಬಹುದು. ಆ್ಯಂಡ್ ಮಂತ್ಲಿ ನೀವು ಮ್ಯಾಗ್ಝಿನನ್ನು ರೆಫರ್ ಮಾಡ್ತಾ ಇದ್ದೀರಿ ಅಂದರೆ ಅವಶ್ಯಕತೆ ಇಲ್ಲ. ಬಟ್ ಎಸ್ ರೀ, ಆ್ಯಂಡ್ ಇವ್ರದ್ದು ಇಯರ್ಲಿ ಬುಕ್ ಕೂಡ ಬರುತ್ತೆ ಅಲ್ವಾ, ಸ್ಪರ್ಧಾ ವಿಜೇತ ಅವ್ರದ್ದು ಇಯರ್ ಬುಕ್ ಬರುತ್ತೆ ನೋಡಿ. ಸೊ ಅದನ್ನು ಕೂಡ 24th ನೀವು ಇಯರ್ ಬುಕ್ಕು ಆ್ಯಂಡ್ ರೆಗ್ಯುಲರ್ ಮ್ಯಾಗ್ಝಿನು ಅವುಗಳನ್ನು ಓದ್ತಾ ಇದ್ದರೆ ಇದರದ್ದೇನು ಅವಶ್ಯಕತೆ ಇಲ್ಲ. ಬಟ್ ಸಾಮಾನ್ಯ ಜ್ಞಾನ ಒಳ್ಳೆಯ ಪಠ್ಯ ಪುಸ್ತಕ ಇದು, ಇದನ್ನು ಕೂಡ ನೀವು ರೆಫರ್ ಮಾಡಬಹುದು. ಓಕೆ, ನಾನು ಹಿಸ್ಟ್ರಿ ಹೇಳಿದ್ದಾಯಿತು, ಇದು ಒಂದು ಜಿ ಕೆಗೋಸ್ಕರ ನಾರ್ಮಲಿ. ಓಕೆ, ಹಿಸ್ಟ್ರಿ ಹೇಳಿದಾಯಿತು, ಪಾಲಿಟಿ ಹೇಳಿದಾಯಿತು, ಇಕನಾಮಿ ಆಯಿತು, ಜೋಗ್ರಫಿ ಆಯಿತು. ಇನ್ನು ಇಂಪಾರ್ಟೆಂಟ್ ಒಂದು ಸಬ್ಜೆಕ್ಟ್ ಇರುತ್ತೆ ರೀ EVS. ಸೊ EVSಗೋಸ್ಕರ ಪರಿಸರ ಅಧ್ಯಯನ. ಓಕೆ, ಸೊ ಇದು PV ಭೈರಪ್ಪರವ್ರದ್ದು. ಇದರಲ್ಲಿ ತುಂಬ ಚೆನ್ನಾಗಿದೆ. ಓಕೆ, ನೋಡಬಹುದು ಎಲ್ಲಾನು ಕೂಡ. ಎಸ್, ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಉತ್ತಮ ಪಠ್ಯ ಪುಸ್ತಕ. ನಾನು ಇಲ್ಲಿ ಪೇಜ್ ಮಡ್ಚಿದ್ದೀನಿ, ಮೇ ಬಿ ನಾನು ಇಲ್ಲಿಗೆ ರಿವೈಸ್ ಮಾಡಿ ಬಿಟ್ಟಿರ್ಬೋದು. ಆ್ಯಂಡ್ ಸಾಕಷ್ಟು ನಾನು ಇಲ್ಲಿ ಬ್ಯಾಕಲ್ಲಿಯೂ ಕೂಡ ಬರೆದಿದ್ದೀನಿ, ಕಾಣಿಸ್ತಿದೆಯಾ ನಿಮಗೆ? ಇದೆಲ್ಲ ನಾನು ಬರ್ತಿದ್ದು ಅಪ್ಡೇಟೆಡ್ ಮಾಡಿಕೊಂಡಿದ್ದು. ಸೊ ಎಸ್, ಇದಿಷ್ಟು ಕೂಡ ಇರೋವಂಥದ್ದು. ಸೊ ಇದು EVSಗೋಸ್ಕರ ನಾನು ರೆಫರ್ ಮಾಡಿದ್ದೆ. ಇದ್ರ ಜೊತೆ ರೆಗ್ಯುಲರ್ಲಿ ಕರೆಂಟ್ ಅಫೇರ್ ಒನ್ ಡೇ ಬಿಡ್ಲಾರ್ದೆ ಓದಿದ್ರಿ. ಇದೆಲ್ಲದರ ಜೊತೆ ನಾನು ಫಸ್ಟ್ ಪಠ್ಯ ಪುಸ್ತಕವನ್ನು ತಗೊಂಡಿದ್ದು ಯಾವುದಪ್ಪ ಅಂತಂದರೆ ಇದು. ಓಕೆ, ಇವರೇ ಇದಾರಲ್ವ, ಇವರು ಮೃಣಾಲ್ ಠಾಕೂರ್ ಅಂತ. ಸೊ ಇದು ಫಸ್ಟ್ ರೀ ನಾನು ತಗೊಂಡಿರುವಂಥದ್ದು UPSCದು ಕ್ವಶನ್ ಬ್ಯಾಂಕ್. ಇದರಲ್ಲಿ ಓಕೆ IAS ಆ್ಯಂಡ್ IPS ಪ್ರಿಲಿಮ್ಸ್ ರೀ, ಟಾಪಿಕ್ ವೈಸ್ ಸಾಲ್ವ್ಡ್ 2095 to 2019. ನಾನು ಇದನ್ನು ತಗೊಂಡಿದ್ದು 2019 ಒಳಗೆ ಇದನ್ನು ನಾನು ತಗೊಂಡಿದ್ದು. ಮೊಟ್ಟ ಮೊದಲ ಪಠ್ಯ ಪುಸ್ತಕ ನಾನು ಇದನ್ನೇ ತರಿಸಿದ್ದು. ಸೊ ಇದರಲ್ಲಿ ಎಲ್ಲ ಕ್ವಶನ್ಸ್ ಇದ್ದಾವೆ. ಓಕೆ, ಪೂರ್ತಿ ಈ ಪಠ್ಯ ಪುಸ್ತಕ ಪೂರ್ತಿ ಇಂಗ್ಲೀಷ್ ಒಳಗೆ ಇದೆ. ಸೊ ಎಸ್, ಸೊ ಕ್ವಶನ್ ಬ್ಯಾಂಕು ಇದಿಷ್ಟು ಕೂಡ ಏನಪ್ಪ ಅಂತಂದರೆ ನಾನು ರೆಫರ್ ಮಾಡಿ ನಾನು ಓದಿರುವಂಥ ಪಠ್ಯ ಪುಸ್ತಕ. ಇಂಗ್ಲೀಷ್ಗೋಸ್ಕರ ನಾನು ಈ ಪಠ್ಯ ಪುಸ್ತಕವನ್ನು ರೆಫರ್ ಮಾಡಿದ್ದೆ. ನೀವು ನೋಡಬಹುದು, ಹೈಸ್ಕೂಲ್ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕಾಂಪೋಸಿಷನ್ ಅಂತ ಡಾಕ್ಟರ್ ಪ್ರಸಾದ್ ರಾವ್ ಅವ್ರದ್ದು. ಇದರಲ್ಲಿ ಎಲ್ಲ ಗ್ರಾಮರ್ ಕಾಂಪೋಸಿಷನ್ಸ್ಗಳು ಇದ್ದಾವೆ, ಎಕ್ಸಸೈಸಸ್ಗಳು ಇದ್ದಾವೆ, ಪ್ಯಾಸೇಜ್ಗಳು ಇದ್ದಾವೆ. ಸೊ ಎಸ್, ಇದು ಇಂಗ್ಲೀಷ್ಗೋಸ್ಕರ ನಾನು ರೆಫರ್ ಮಾಡಿರುವಂತಹ ಪಠ್ಯ ಪುಸ್ತಕ. ಓಕೆ, ದೆನ್ ಇಷ್ಟು ಮಾತ್ರ ಇಲ್ಲಿ ಸದ್ಯಕ್ಕೆ ನನ್ನ ಹತ್ರ ಇದ್ದಾವೆ. ಇದನ್ನು ಬಿಟ್ಟು ನಾನು ಎಷ್ಟು ವೆಬ್ಸೈಟ್ಗಳಲ್ಲಿ ಓದಿದ್ದೀನಿ, ಎಷ್ಟು ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡಿದ್ದೀನಿ ಅದಕ್ಕೆ ಲೆಕ್ಕನೇ ಇಲ್ಲ. ಇದು ಮಾತ್ರ ಇಷ್ಟು ಪಠ್ಯ ಪುಸ್ತಕ ನಾನು ಓದುವಾಗ ಪರ್ಸ್ನಲ್. ಇದ್ರಾಗ ನಿಮಗೆ ಎಲ್ಲಿಯೂ ಕೂಡ ಟೀಚಿಂಗ್ ಎಕ್ಸಾಮ್ ರಿಲೇಟೆಡ್ ಆಗಿ ಕಾಣಂಗಿಲ್ಲ, ಬಿಕಾಸ್ ನಾನು ಟೀಚಿಂಗ್ ಎಕ್ಸಾಮ್ಗಾಗಿ ನಾವು ಓದೇ ಇಲ್ಲ. ಬಟ್ ನಾನು ಯಾವಾಗ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದೆ ಆವಾಗ ನಾನು ತಗೊಂಡಿದ್ದು ಫಸ್ಟ್ ರೀ ಯಾವುದದು ಕ್ವಶನ್ ಬ್ಯಾಂಕ್ಗಳನ್ನು. ಓಕೆ, ಸೊ ಎಸ್, ಇದು TT ಪ್ರಶ್ನಾಕೋಶ ಇದು ಆಗಿರಬಹುದು ಆ್ಯಂಡ್ ಇದು ಆಗಿರಬಹುದು. ಇವೆಲ್ಲ ಟೆಟ್ಗೋಸ್ಕರ ಕ್ವಶನ್ ಬ್ಯಾಂಕ್ಗಳನ್ನು ತಗೊಂಡಿದ್ದು. ಆ್ಯಂಡ್ CTET ರೀ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ, GPT ಲಾಸ್ಟ್ ಇಯರ್ ಕರೀತಾರಂತ. ಹೋದ ವರ್ಷನೇ ಇದನ್ನು ತಗೊಂಡಿದ್ದೆ ನಾನು ನಿಮಗೆ ಓದಿಸ್ಬೇಕಂತ ಹೇಳಿ. ಓಕೆ, ಇದನ್ನು ಹೋದ ವರ್ಷನೇ ತಗೊಂಡಿದ್ದೀನಿ. ಅಷ್ಟೊಂದೇನು ಖಾಸ್ ಇಲ್ಲ, ನಾನು ನೋಡಿದೆ, ನನಗೇನು ಅಷ್ಟೊಂದು ಸಮಂಜಸ ಅನ್ನಿಸ್ಲೇ ಇಲ್ಲ ಹಂಗಾಗಿ. ಓಕೆ, ದುಡ್ಡು ಮಾತ್ರ ಭಾಳ ಇದೆ ಇದಕ್ಕೆ. ಓಕೆ, 525 ರೂಪೀಸ್ ಇದ್ದಿದೆ. ಬಟ್ ಅಷ್ಟೊಂದು ಪರಿ ಏನು ಯೂಸ್ ಇದ್ದಂಗಿಲ್ಲ. ಆಮೇಲೆ ದೆನ್ ಈ ಬುಕ್ ಕೂಡ ಐತೆ ನನ್ನ ಕಡೆ, ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಸಾಮಾನ್ಯ ಜ್ಞಾನ. ಇದು HSTRಗೋಸ್ಕರ ನಿಮಗೆ ಓದ್ಸಾಕೆ ಅಂತ ನಾನು ತಗೊಂಡಿದ್ದು ಕೆಲವೊಂದಿಷ್ಟು ಪಠ್ಯ ಪುಸ್ತಕಗಳು. ದೆನ್ HDA FDA ಪ್ರಶ್ನಾಕೋಶ, ಕ್ವಶನ್ ಬ್ಯಾಂಕ್ಗಳು ಎಷ್ಟು ಇಂಪಾರ್ಟೆಂಟ್ ಅಂತ ನೀವು ಇದ್ರ ಮೂಲಕ ತಿಳ್ಕೊಬಹುದು. ನನ್ನ ಹತ್ರ ಎಷ್ಟು ಕ್ವಶನ್ ಬ್ಯಾಂಕ್ಗಳಿದ್ದಾವೆ ಅಂತ. ಟೀಚಿಂಗ್ ಎಕ್ಸಾಮಿಗೋಸ್ಕರ ಇದು ವಾಮದೇವಪ್ಪ ಸರ್ ಅವ್ರದ್ದು ಕಲಿಕಾ ಪ್ರಕ್ರಿಯೆ ಮನೋವಿಜ್ಞಾನ ಮತ್ತು ಮೌಲ್ಯಮಾಪನ. ಇದು ಮಹತ್ವಪೂರ್ಣವಾಗಿರುವಂಥ ಪಠ್ಯ ಪುಸ್ತಕ. ಇದರಿಂದ ಸಾಕಷ್ಟು ಕ್ವಶನ್ಸ್ಗಳನ್ನು ಕೂಡ ಪ್ರೀವಿಯಸ್ ಇಯರಲ್ಲಿ ಎಲ್ಲ ಸಾಲ್ವ್ ಮಾಡಲಾಗಿದೆ. ಆ್ಯಂಡ್ ಇಷ್ಟೆಲ್ಲ ಆಥರ್ ಬುಕ್ಸ್ಗಳ ಜೊತೆಗೆ 6 to 10 ರೀ, ಅದು ಅಂತೂ ಕಂಪಲ್ಸರಿ ಫಾರ್ ಟೀಚಿಂಗ್ ಎಕ್ಸಾಮ್ಗಳು. ಅದು ನನ್ನ ಹತ್ರ ಇದೆ, ಬಟ್ ಸಾಫ್ಟ್ ಕಾಪಿ ಇದೆ ಫೋನ್ ಆ್ಯಂಡ್ ಲ್ಯಾಪ್ಟಾಪಲ್ಲಿ. ಹಾರ್ಡ್ ಬುಕ್ಸ್ಗಳು ನನ್ನ ಹತ್ರ ಇಲ್ಲ. ಮೇ ಬಿ ನಾನು ಈ ಸರಿ ಊರಿಗೆ ಹೋದಾಗ ಹಾರ್ಡ್ ಕಾಪಿಯನ್ನು ತೊಗೊಂಬರ್ತೀನಿ. 2024 ಪರಿಷ್ಕೃತ ಏನಿದೆ ಅಲ್ವಾ, ಅದು ಹಾರ್ಡ್ ಇಲ್ಲ. ಓಕೆ, ಹಳೇದಿದ್ದಾವೆ, ಬಟ್ ಹೊಸದೇನಿದೆ ಅಲ್ವಾ ಅದು ನನ್ನ ಹತ್ರ ಬುಕ್ ರೂಪ ಒಳಗಿಲ್ರಿ, ಸಾಫ್ಟ್ ಇದೆ, ಅದು ಇದರಲ್ಲೇ ಇದೆ ಲ್ಯಾಪ್ಟಾಪ್ ಆ್ಯಂಡ್ ಫೋನ್ ಒಳಗೆ. ಸರಿ, ಇದಿಷ್ಟು ಕೂಡ ಪ್ರಮುಖ ಇಂಪಾರ್ಟೆಂಟ್ ಆಗಿರುವಂಥ ಬುಕ್ಸ್ ಆಗಿದ್ದು. ನೀವು ಆಲ್ವೇಸ್ ಹೇಳ್ತೀರಾ ಮ್ಯಾಮ್ ಅಷ್ಟೊಂದು ಎಕ್ಯುರೇಟ್ MCQಗಳು ಹೇಗೆ ತೆಗಿಯೋಕ್ಕೆ ಸಾಧ್ಯ ಆಗುತ್ತೆ ಅಂತ. ಸೊ ನೀವು ನೋಡಿದ್ರಲ್ಲ, ಆಲ್ಮೋಸ್ಟ್ ನನ್ನ ಹತ್ರ ಕ್ವಶನ್ ಬ್ಯಾಂಕ್ಸ್ಗಳು ಭಾಳ ಇದ್ದಾವೆ. ಸೊ ಈ ಕ್ವಶನ್ ಬ್ಯಾಂಕ್ಗಳು ನನಗೆ ಏನು ಹೆಲ್ಪ್ ಮಾಡ್ತಾವಪ್ಪ ಅಂತಂದರೆ, ಯಾವ ಟಾಪಿಕ್ಕಿಂದ ಯಾವ ಸಬ್ಜೆಕ್ಟಿಂದ ಯಾವ ರೀತಿಯಾಗಿ ಕವರ್ ಮಾಡ್ತಾರೆ ಅಲ್ವಾ, ಆ್ಯಂಡ್ ಯಾವ ಟಾಪಿಕ್ ಮೇಲೆ ಯಾವ ರೀತಿ ಕ್ವಶನ್ಗಳನ್ನು ಫ್ರೇಮ್ ಮಾಡ್ತಾರೆ, ಅದು ಒಂದು ಥಿಂಕ್ ಮಾಡುವಂಥ ಕೆಪಾಸಿಟಿ ಬಂದುಬಿಡುತ್ತೆ.
ಇಷ್ಟು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿ ಅದರಿಂದ ಏನಾಗತ್ತಪ್ಪ ಅಂದ್ರೆ ಉತ್ತಮ ಪ್ರಶ್ನೆಗಳನ್ನು ನಾನು ನಿಮಗೋಸ್ಕರ ರೆಡಿ ಮಾಡಿ ಕೊಡಬಲ್ಲೆ, ರೈಟ್ ರೀ. ಆ್ಯಂಡ್ ಅದೆಲ್ಲದರ ಜೊತೆಗೆ ನಾನು ನಿಮ್ಗೆ ಆಲ್ವೇಸ್ ಹೇಳ್ತೀನಲ್ವಾ, ಗಾಂಧೀಜಿಯವರ ಒಂದು ಪಠ್ಯಪುಸ್ತಕ ಆಟೋಬಯೋಗ್ರಫಿ ನನ್ನ ಹತ್ರ ಇದೆ ಅಂತ. ಸೊ ಎಸ್ ರೀ, ದ ಸ್ಟೋರಿ ಆಫ್ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಅಂತ ಇದೆ MK ಗಾಂಧಿ ಅವ್ರದ್ದು. ಯಾವಾಗಿದ್ರು ಸ್ವಲ್ಪ ಓದ್ದಾಗ ಅನಿಸಿದ್ರೆ ನಾನು ಮೇ ಬಿ ಎಲ್ಲಿದ್ದೀನಿ ಅಂದರೆ ಪೇಜ್ ನಂಬರ್ 25ಗೆ ಇಲ್ಲಿ ಮಡಚಿಟ್ಟಿದ್ದೀನಿ. ಸೊ ಇಷ್ಟು ನಾನು ಓದಿದ್ದೀನಿ. ಇನ್ನು ಮುಂದಿನ ಒನ್ ಟೈಮ್ ನಾನು ರೀಡ್ ಮಾಡಿದ್ದಾಗಿದೆ ಎಷ್ಟೋ ಸಂಘಟನೆಗಳು, ಬಟ್ ಯಾವಾಗಾದರೂ ಅವರು ಚೈಲ್ಡ್ ಮ್ಯಾರೇಜ್ ಬಗ್ಗೆ ಏನು ಹೇಳಿದರು ಅದು ಇದು ನನಗೆ ಯಾವಾಗಾದರೂ ಓದಬೇಕು ಅಂತ ಅನ್ನಿಸಿದಾಗ ಖಂಡಿತ 7-8 ಪೇಜು 10 ಪೇಜು ಒಮ್ಮೆಲೆ ಕೂತ್ಕೊಂಡು ಒಂದು ಅರ್ಧ ಗಂಟೆ 1 ಗಂಟೆ ತೊಗೊಂಡು ಓದ್ಬಿಡ್ತೀನಿ. ಸೊ ಎಸ್, ಇದು ಒಂದು ಪಠ್ಯಪುಸ್ತಕ ನನ್ನ ಜೊತೆ ಇದೆ. ಇದನ್ನು ನಾನು ಖರೀದಿ ಮಾಡಿದ್ದು 2019ರಲ್ಲಿ. ಸೊ ಇದಿಷ್ಟು ಕೂಡ ನನ್ನ ಪಠ್ಯಪುಸ್ತಕಗಳು. ಮೇ ಬಿ ಭಾಳಿಲ್ಲ, ಬಟ್ ಎಷ್ಟಿದ್ದಾವೆ, ಲಿಮಿಟೆಡ್ ಸೋರ್ಸಸ್ ಇದ್ದಾವೆ. ಓಕೆ, ಇಷ್ಟೇ ಪಠ್ಯಪುಸ್ತಕಗಳನ್ನು ನಾವು ಮಲ್ಟಿಪಲ್ ಟೈಮ್ ರಿವಿಷನ್ ಮಾಡಿದರೆ ಖಂಡಿತವಾಗಿಯೂ ಕೂಡ ಎಲ್ಲ ಸಿಲೆಬಸ್ಸು ಎಲ್ಲ ಸಬ್ಜೆಕ್ಟು ನಮಗೆ ಕವರ್ ಆಗುತ್ತೆ. ಐ ಹೋಪ್ ನನ್ನ ಈ ಪಠ್ಯಪುಸ್ತಕಗಳ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆಗಿದ್ರೆ ಖಂಡಿತವಾಗಿಯೂ ಕೂಡ ಲೈಕ್ ಮಾಡಿ ಆ್ಯಂಡ್ ಎಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ರಿಪಬ್ಲಿಕ್ ಡೇ ಟು ಆಲ್. ಜೈ ಹಿಂದ್.